ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರತಕ್ಕಂಥ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ರೈತರಿಗೆ ವಿತರಣೆ ಮಾಡ್ತಕ್ಕಂಥ ಸ್ಪ್ರಿಂಕ್ಲರ್ ಪೈಪ್ಗಳು ಅದನ್ನು ರಿಯಾಯಿತಿ ದರದಲ್ಲಿ ಒದಗಿಸ್ತಾರೆ. ಆ ಒದಗಿಸುವಂಥ ಸ್ಪ್ರಿಂಕ್ಲರ್ ಪೈಪ್ಗಳು ಸಂಪೂರ್ಣ ಕಳಪೆ ಮಟ್ಟದ ತಯಾರಿಸಿ ರೈತರಿಗೆ ವಿತರಣೆ ಮಾಡುವ ಮೂಲಕ ಇಡೀ ರಾಜ್ಯದ ರೈತರನ್ನ ಇವತ್ತು ಹಾಳು ಮಾಡಲಿಕ್ಕೆ ಹೊರಟಿದೆ ಕೃಷಿ ಇಲಾಖೆ. ಈ ಕುರಿತು ನಾವು ಕಳೆದ 100 ವರ್ಷ ಮೇಲ್ಪಟ್ಟು ನಿರಂತರ ಹೋರಾಟ ಮಾಡ್ಕೋತಾ ಮುಂಬರುವ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇದಕ್ಕೆ ನಾವು ನಮ್ಮ ತಯಾರಿಗಳು ಮಾಡ್ತಾ ಇದ್ದೀವಿ. ಪಕ್ಷ ಮತ್ತು ಸರ್ಕಾರ ಎರಡೂ ಕೂಡ ಬಲಿಷ್ಠವಾಗಿ ನಾವು ನಮ್ಮ ರಾಜ್ಯದಲ್ಲಿ ಮಾಡ್ತೇವೆ. ಈಗಾಗಲೇ ಪಕ್ಷ ಸಂಘಟನೆ ವಿಚಾರದಲ್ಲಿ ನಮ್ಮ ಜಿಲ್ಲಾ ಕಮಿಟಿಗಳು, ಬ್ಲಾಕ್ ಕಮಿಟಿಗಳು, ತಾಲೂಕು ಕಮಿಟಿಗಳು, ಬೂತ್ ಕಮಿಟಿಗಳು ಸಕ್ರಿಯವಾಗಿ ಕೆಲಸ ಮಾಡ್ತೇವೆ. ಅವರಿಗೆ ನಮ್ಮ ಸರ್ಕಾರ ಸಾಧನೆಗಳನ್ನ ಜನರಿಗೆ ಹೇಳುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಅವ್ರಿಗೆ ಬಿಜೆಪಿ ಸರ್ಕಾರದ ವೈಫಲ್ಯತೆಗಳು ಅದನ್ನು ಕೂಡ ಜನರಿಗೆ ಹೇಳುವಂಥ ಕೆಲಸ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿಯವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋ ಮುಂಚೆ ನರೇಂದ್ರ ಮೋದಿ ಭಾಷಣ ಮಾಡೋದು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರಿಗೂ 15 ಲಕ್ಷ ದುಡ್ಡನ್ನು ಹಾಕ್ತೀವಿ. 12 ವರ್ಷ ಆಗ್ತಾ ಇದೆ, 15 ಲಕ್ಷ ಬಿಡಿ, 15 ರೂಪಾಯಿ ಕೂಡ ಯಾರೋ ಅಕೌಂಟ್ಗೆ ಇಲ್ಲಿ ಹೋಗಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾರೆ. 24 ಕೋಟಿ ಉದ್ಯೋಗ ಕೊಡ್ಬೇಕಾಗಿತ್ತು, ಬಹುಶಃ 24 ಲಕ್ಷ ಉದ್ಯೋಗ ಕೊಡಲಿಲ್ಲ.